ಎಲ್ಲರಿಗೂ ನಮಸ್ಕಾರ. ಪ್ರತಿದಿನ ನಾವೆಲ್ಲ ನಿದ್ದೆ ಮಾಡ್ತೀವಿ. ಆದರೆ ಒಂದು ಮೂಮೆಂಟ್ ಯೋಚನೆ ಮಾಡಿ ನೋಡಿ, ನಾವು ಮಲಗಿದ್ದಾಗ ನಮ್ಮ ಬಾಡಿ ಸಂಪೂರ್ಣ ರೆಸ್ಟ್ ತಗೊಳ್ಳುತ್ತಾ ಅಥವಾ ಒಳಗೆ ಇನ್ನೂ ಏನಾದರೂ ಪ್ರೋಸೆಸ್ ನಡೀತಾ ಇರುತ್ತಾ? ನಾವು ಡೀಪ್ ಸ್ಲೀಪಲ್ಲಿ ಇದ್ದಾಗಲೂ ಉಸಿರಾಟ ಹೇಗೆ ನಡೆಯುತ್ತೆ, ಕನಸುಗಳು ಹೇಗೆ ಬರುತ್ತೆ ಮತ್ತು ಮಾರ್ನಿಂಗಲ್ಲಿ ನಾವು ಸಡನ್ನಾಗಿ ಎಚ್ಚರ ಆಗೋದು ಹೇಗೆ? ಮತ್ತೊಂದು ವೆರಿ ಇಂಪಾರ್ಟೆಂಟ್ ಕ್ವೆಶ್ಚನ್, ಕಾನ್ಷಿಯಸ್ನೆಸ್ ಅಂದರೆ ಏನು? ಈ ಎಲ್ಲ ಪ್ರಶ್ನೆಗಳ ಹಿಂದೆ ಒಂದು ಅಮೇಝಿಂಗ್ ಸೈನ್ಸ್ ಇದೆ. ಈ ವಿಡಿಯೋದಲ್ಲಿ ಅದನ್ನು ತಿಳ್ಕೊಳ್ಳೋಣ. ಮೊದಲಿಗೆ ಬ್ರೀತಿಂಗ್ ಬಗ್ಗೆ ಮಾತಾಡೋಣ. ನಾವು ಮಲಗಿದ್ದಾಗ ಉಸಿರಾಟ ನಿಲ್ಲೋದಿಲ್ಲ. ಇನ್ಸ್ಟೆಡ್ ಆಗಿ ಅದು ಆಟೋಮೆಟಿಕ್ ಆಗಿ ನಡೀತಾ ಇರುತ್ತೆ. ನಮ್ಮ ಬ್ರೈನ್ನಲ್ಲಿ ಇರುವ ಮೆಡುಲಾ ಅನ್ನೋ ಒಂದು ಭಾಗ ಈ ಪ್ರೋಸೆಸ್ನ ಕಂಟ್ರೋಲ್ ಮಾಡುತ್ತೆ. ಇದು ಆಟೋನಾಮಿಕ್ ನರ್ವಸ್ ಸಿಸ್ಟಮ್ನ ಭಾಗ. ಅಂದರೆ ನಮ್ಮ ಕಂಟ್ರೋಲ್ ಇಲ್ಲದೆ ನಡೆಯುವ ಆ್ಯಕ್ಟಿವಿಟೀಸನ್ನು ಇದು ಹ್ಯಾಂಡಲ್ ಮಾಡುತ್ತೆ. ಉದಾಹರಣೆಗೆ ಹಾರ್ಟ್ ಬೀಟ್, ಡೈಜೆಷನ್ ಮತ್ತು ಬ್ರೀತಿಂಗ್ ಇವೆಲ್ಲವೂ ನಾವು ಕಾನ್ಷಿಯಸ್ಲಿ ಯೋಚಿಸದೆ ನಡೆಯುತ್ತೆ. ಆದ್ದರಿಂದ ನಾವು ಡೀಪ್ ಸ್ಲೀಪ್ನಲ್ಲಿದ್ದರೂ ಕೂಡ ನಮ್ಮ ಬಾಡಿ ಸೈಲೆಂಟಾಗಿ ಕೆಲಸ ಮಾಡ್ತಿರುತ್ತೆ. ಇದು ನಮ್ಮ ಸರ್ವೈವಲ್ಗೆ ತುಂಬ ಇಂಪಾರ್ಟೆಂಟ್ ಸಿಸ್ಟಮ್. ಈಗ ಸ್ಲೀಪ್ ಸ್ಟೇಜಸ್ ಬಗ್ಗೆ ತಿಳ್ಕೊಳ್ಳೋಣ. ಸ್ಲೀಪ್ ಒಂದೇ ಸ್ಟೇಟ್ ಅಲ್ಲ, ಅದು ಡಿಫ್ರೆಂಟ್ ಸ್ಟೇಜಸ್ಗಳಲ್ಲಿ ನಡೆಯುತ್ತೆ. ಮೊದಲಿಗೆ ಲೈಟ್ ಸ್ಲೀಪ್ ಬರುತ್ತೆ. ಈ ಸಮಯದಲ್ಲಿ ನಮ್ಮ ಬಾಡಿ ಗ್ರ್ಯಾಜುವಲಿ ರಿಲ್ಯಾಕ್ಸ್ ಆಗುತ್ತೆ. ಅದಾದ ನಂತರ ಡೀಪ್ ಸ್ಲೀಪ್ ಬರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಸ್ಟೇಜ್. ಯಾಕೆ ಅಂದರೆ ಈ ಸಮಯದಲ್ಲಿ ನಮ್ಮ ಬಾಡಿ ರಿಪೇರ್ ಆಗುತ್ತೆ, ಮಸಲ್ ರಿಕವರ್ ಆಗುತ್ತೆ ಮತ್ತು ಎನರ್ಜಿ ರಿಸ್ಟೋರ್ ಆಗುತ್ತೆ. ಇದಾದ ನಂತರ REM ಸ್ಲೀಪ್ ಬರುತ್ತೆ. ಇದನ್ನು ಡ್ರೀಮ್ ಸ್ಟೇಜ್ ಅಂತ ಕೂಡ ಕರಿತೀವಿ. REM ಅಂದರೆ ರ್ಯಾಪಿಡ್ ಐ ಮೂಮೆಂಟ್ ಅಂತ. ಈ ಸಮಯದಲ್ಲಿ ನಮ್ಮ ಐಸ್ ಕ್ಲೋಸ್ಡ್ ಇದ್ದರೂ ಕೂಡ ಒಳಗೆ ಮೂವ್ ಆಗ್ತಾ ಇರುತ್ತೆ. ಈ ಸ್ಟೇಜಲ್ಲಿ ಬ್ರೈನ್ ಮತ್ತೆ ಆ್ಯಕ್ಟಿವ್ ಆಗುತ್ತೆ ಮತ್ತು ಮೋಸ್ಟ್ ಇಂಪಾರ್ಟೆಂಟ್ ಆಫ್ ದ ಡ್ರೀಮ್ಸ್ ಇಲ್ಲೇ ಬರುತ್ತೆ. ಈಗ ಡ್ರೀಮ್ಸ್ ಬಗ್ಗೆ ಮಾತಾಡೋಣ. ಡ್ರೀಮ್ಸ್ ಅಂದರೆ ಸಿಂಪಲ್ ಆಗಿ ಹೇಳಿದ್ರೆ ಅದು ಬ್ರೈನ್ ಕ್ರಿಯೇಟ್ ಮಾಡುವಂತಹ ಸ್ಟೋರಿ. ನಾವು ದಿನವಿಡೀ ನೋಡಿದ ಘಟನೆಗಳು, ಫೀಲ್ ಮಾಡಿದ ಎಮೋಷನ್ಸ್ ಮತ್ತು ಮೆಮೊರೀಸ್ ಇವೆಲ್ಲವನ್ನು ಬ್ರೈನ್ ಕಂಬೈನ್ ಮಾಡಿ ಒಂದು ನ್ಯೂ ಎಕ್ಸ್ಪೀರಿಯನ್ಸ್ನ ಕ್ರಿಯೇಟ್ ಮಾಡುತ್ತೆ. ಅದೇ ಎಕ್ಸ್ಪೀರಿಯನ್ಸ್ ನಮಗೆ ಕನಸಾಗಿ ಕಾಣುತ್ತೆ. ಕೆಲವೊಮ್ಮೆ ಡ್ರೀಮ್ಸ್ ವೆರಿ ಕ್ಲಿಯರ್ ಆಗಿರುತ್ತೆ, ಕೆಲವೊಮ್ಮೆ ಕಂಪ್ಲೀಟ್ಲಿ ರ್ಯಾಂಡಮ್ ಆಗಿರುತ್ತೆ. ಇದರ ಕಾರಣ ಬ್ರೈನ್ ಇನ್ಫಾರ್ಮೇಷನ್ಗಳನ್ನ ಪ್ರೊಸೆಸ್ ಮಾಡ್ತಾ ಇರೋದು. ಅಂದರೆ ಡ್ರೀಮ್ಸ್ ಕೇವಲ ಇಮ್ಯಾಜಿನರಿ ಅಲ್ಲ, ಅದು ನಮ್ಮ ಮೈಂಡ್ನ ವರ್ಕಿಂಗ್ನ ಒಂದು ಭಾಗ. ಈಗ ನಾವು ವೇಕಪ್ ಆಗೋದು ಹೇಗೆ, ಅಂದರೆ ಎಚ್ಚರ ಆಗೋದು ಹೇಗೆ ಅನ್ನೋದನ್ನು ತಿಳಿಯೋಣ. ನಾವು ಬೆಳಗ್ಗೆ ಎಚ್ಚರ ಆಗೋದು ರ್ಯಾಂಡಮ್ ಆಗಿ ಆಗೋದಿಲ್ಲ. ನಮ್ಮ ಬಾಡಿನಲ್ಲಿ ಬಯೋಲಾಜಿಕಲ್ ಕ್ಲಾಕ್ ಇದೆ. ಇದನ್ನು ನಾವು ಸರ್ಕ್ಯಾಡಿಯನ್ ರಿದಮ್ ಅಂತ ಕರಿತೀವಿ. ಈ ಸಿಸ್ಟಮ್ ಲೈಟ್ ಮತ್ತು ಡಾರ್ಕ್ನೆಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ರಾತ್ರಿ ಸಮಯದಲ್ಲಿ ಮೆಲಟೋನಿನ್ ಹಾರ್ಮೋನ್ ರಿಲೀಸ್ ಆಗುತ್ತೆ. ಇದರಿಂದ ನಮಗೆ ಸ್ಲೀಪ್ ಬರುತ್ತೆ. ಬೆಳಗ್ಗೆ ಆಗ್ತಿದ್ದಂತೆ ಕಾರ್ಟಿಸಾಲ್ ಲೆವೆಲ್ ಇನ್ಕ್ರೀಸ್ ಆಗುತ್ತೆ. ಕಾರ್ಟಿಸಾಲ್ ಹಾರ್ಮೋನ್ ಇನ್ಕ್ರೀಸ್ ಆಗ್ತಾ ಇದ್ದಾಗೆ ಇದು ನಮ್ಮ ಬಾಡಿನ ಅಲರ್ಟ್ ಮಾಡುತ್ತೆ. ಈ ಹಾರ್ಮೋನ್ಸ್ ಮತ್ತು ಬ್ರೈನ್ ಸಿಗ್ನಲ್ಸ್ ಕಂಬೈನ್ ಆಗಿ ನಮಗೆ ಎಚ್ಚರ ಆಗುವಂತಹ ಮೆಸೇಜ್ನ ಕೊಡುತ್ತೆ. ಈಗ ಲಾಸ್ಟ್ ಮತ್ತು ಮೋಸ್ಟ್ ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್, ಕಾನ್ಷಿಯಸ್ನೆಸ್. ಕಾನ್ಷಿಯಸ್ನೆಸ್ ಅಂದರೆ ಅವೇರ್ನೆಸ್. ಕನ್ನಡದಲ್ಲಿ ಹೇಳಿದ್ರೆ ನಾವು ಇದ್ದೇವೆ ಅನ್ನೋ ಅರಿವು. ನಾವು ಎದ್ದಾಗ ನಮ್ಮ ಸರೌಂಡಿಂಗ್ಸ್, ನಮ್ಮ ಥಾಟ್ಸ್ ಮತ್ತು ನಮ್ಮ ಆ್ಯಕ್ಷನ್ಸ್ ಬಗ್ಗೆ ಫುಲ್ ಅವೇರ್ನೆಸ್ ಇರುತ್ತೆ. ಆದರೆ ಸ್ಲೀಪ್ನಲ್ಲಿ, ಎಸ್ಪೆಷಲಿ ಡೀಪ್ ಸ್ಲೀಪ್ನಲ್ಲಿ ಈ ಅವೇರ್ನೆಸ್ ರೆಡ್ಯೂಸ್ ಆಗುತ್ತೆ. REM ಸ್ಲೀಪ್ನಲ್ಲಿ ಸ್ವಲ್ಪ ಮಟ್ಟಿಗೆ ಅವೇರ್ನೆಸ್ ಇರುತ್ತೆ. ಆದ್ದರಿಂದಲೇ ನಾವು ಡ್ರೀಮ್ಸ್ನ ಎಕ್ಸ್ಪೀರಿಯನ್ಸ್ ಮಾಡ್ತೀವಿ. ಅಂದರೆ ಕಾನ್ಷಿಯಸ್ನೆಸ್ ಒಂದು ಫಿಕ್ಸ್ಡ್ ಥಿಂಗ್ ಅಲ್ಲ, ಅದು ಬ್ರೈನ್ ಆ್ಯಕ್ಟಿವಿಟಿಗೆ ಅನುಗುಣವಾಗಿ ಚೇಂಜ್ ಆಗುತ್ತೆ. ಒಟ್ಟಿನಲ್ಲಿ ನೋಡಿದ್ರೆ ನಾವು ಸ್ಲೀಪ್ನಲ್ಲಿ ಇದ್ದರೂ ನಮ್ಮ ಬಾಡಿ ಕಂಪ್ಲೀಟ್ಲಿ ಆಫ್ ಆಗಿರೋದಿಲ್ಲ. ಬ್ರೀತಿಂಗ್, ಹಾರ್ಟ್ ಬೀಟ್ ಮತ್ತು ಇಂಟರ್ನಲ್ ಪ್ರೋಸೆಸ್ ಕಂಟಿನ್ಯೂಯಸ್ ಆಗಿ ಆಗ್ತಾ ಇರುತ್ತೆ. ಸ್ಲೀಪ್ಗೆ ಡಿಫ್ರೆಂಟ್ ಸ್ಟೇಜಸ್ ಇವೆ ಮತ್ತು ಡ್ರೀಮ್ಸ್ ನಮ್ಮ ಬ್ರೈನ್ನ ಪ್ರೊಸೆಸಿಂಗ್ ರಿಸಲ್ಟ್ ಆಗಿದೆ. ನಾವು ಎಚ್ಚರ ಆಗೋದು ಬಯೋಲಾಜಿಕಲ್ ಕ್ಲಾಕ್ ಮತ್ತು ಹಾರ್ಮೋನ್ಸ್ನ ಮೂಲಕ. ಕಾನ್ಷಿಯಸ್ನೆಸ್ ಅಂದರೆ ನಮ್ಮ ಅವೇರ್ನೆಸ್, ಅದು ಸ್ಲೀಪ್ ಸ್ಟೇಜಸ್ಗೆ ಅನುಗುಣವಾಗಿ ಇರುತ್ತೆ. ಈ ವಿಡಿಯೋದಲ್ಲಿ ನಿಮಗೆ ಯಾವ ಪಾರ್ಟ್ ಹೆಚ್ಚು ಇಂಟ್ರೆಸ್ಟಿಂಗ್ ಅನ್ನಿಸ್ತು, ಡ್ರೀಮಾ ಅಥವಾ ಕಾನ್ಷಿಯಸ್ನೆಸ್ಸಾ? ನಿಮ್ಮ ಆನ್ಸರ್ಸ್ನ ಕಮೆಂಟ್ಸ್ನಲ್ಲಿ ತಿಳಿಸಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನಷ್ಟು ವಿಡಿಯೋಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್